ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 6 ಮಾದರಿ ಪ್ರಶ್ನೆ ಪತ್ರಿಕೆಗಳು ನಂಬರ್ 6 ಇದರಲ್ಲಿರೋ 20 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನಲ್ಲಿ ಈ ರೀತಿ 3 ನಂಬರ್ ಕೊಟ್ಬಿಟ್ಟು HCF ಕನ್ನಡದಲ್ಲಿ ಮಾಸಾನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಫಸ್ಟ್ ಏನು ಮಾಡಿ, ಸಾಮಾನ್ಯವಾಗಿ 2 ಇಂದ ಚೆಕ್ ಮಾಡಿ. 2 2s 2 4s ಆಯಿತಾ, 2 7s 2 2s 2 2s 2 8 16 2 8 16 ಆಯಿತಾ. ಲಾಸ್ಟ್ ಡಿಜಿಟ್ ನೋಡಿ 2 ಇಂದ ಹೋಗುತ್ತೆ. 2 12s 2 3 6 2 6 12 2 1 2 4. ಪುನಃ ಲಾಸ್ಟ್ ಡಿಜಿಟ್ ನೋಡಿ, ಎಲ್ಲ 2 ಇಂದ ಹೋಗುತ್ತೆ. 2 6 2 1 2 8 2 7 2 7. ಪುನಃ ಲಾಸ್ಟ್ ಡಿಜಿಟ್ ನೋಡಿ, ಎಲ್ಲ 2 ಇಂದ ಹೋಗುತ್ತೆ. 2 3 2 9 2 3 6 2 6. ಪುನಃ ಇದು ನೋಡಿ, ಇದು 3 ಇಂದ ಹೋಗುತ್ತೆ. ಎಲ್ಲ 3 1s 3 3s 3 1s 3 2s. ಇಲ್ಲಿ ನೋಡಿ, ಈಗ 3 ನಂಬರ್ ಉಳ್ಕೊತು. 3 ನಂಬರು ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಆಯಿತಾ, ಇವ್ರು ಕೇಳಿರೋದು HCF ಮಾಸ. ಸೊ ಒಂದೇ ನಂಬರಿಂದ 3 ಡಿವೈಡ್ ಆದರೆ ಡಿವೈಡ್ ಮಾಡಿ, ಡಿವೈಡ್ ಆಗಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ. ಆಯಿತಾ, ಇದೆಲ್ಲ HCF ಆಗುತ್ತೆ. ಬರ್ಕೊಳ್ಳಿ. 2 × 2 ಪುನಃ 2 × 2 ನೆಕ್ಸ್ಟು 3 ಬರುತ್ತೆ. ಆಯಿತಾ, ಈ ನಂಬರ್ ನೋಡಿ, ಒಂದೇ ನಂಬರಿಂದ 3 ನಂಬರಿಂದ ಡಿವೈಡ್ ಮಾಡಿದ್ದೀವಿ, ಒಂದೇ ನಂಬರಿಂದ 3 ನಂಬರ್ ಡಿವೈಡ್ ಮಾಡಿದ್ದೀವಿ, ಒಂದೇ ನಂಬರಿಂದ 3 ನಂಬರ್ ಡಿವೈಡ್ ಮಾಡಿದ್ದೀವಿ, ಒಂದೇ ನಂಬರಿಂದ 3 ನಂಬರ್, ಒಂದೇ ನಂಬರಿಂದ 3 ನಂಬರ್ನ ಡಿವೈಡ್ ಮಾಡಿದ್ವಿ. ಆ ರೀತಿ ಇದ್ದರೆ ಮಾತ್ರ ಅದನ್ನು HCF ನಂಬರ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಅದಾದಮೇಲೆ ಈ ರೀತಿ ನಂಬರ್ ಮಾತ್ರ ಮಲ್ಟಿಪ್ಲೈ ಮಾಡಿ. 2 2s 4 2 2s 4 ಆಯಿತಾ, 3. ನೆಕ್ಸ್ಟು 4 4 16 16 16 3 48 ಆಗುತ್ತೆ. 16 3 48 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ. ಇನ್ನೊಂದು ಮೆಥಡ್ ಫಾಲೋ ಮಾಡ್ತೀನಿ, ಬೇಕಾದ್ರೆ ಅದನ್ನು ಮಾಡಿ ನೋಡಿ. 48 144 576 ಆಯಿತಾ. ನೀವು ಡೈರೆಕ್ಟಾಗಿ 4 ಇಂದ ಮಾಡ್ತೀನಿ ಅಂದರೆ ಬೇಕಾದ್ರೆ ಸಾಲ್ವ್ ಮಾಡ್ಬೋದು. 4 1s 4 2s ಆಯಿತಾ. 4 3 12 4 6 24 4 1 4 14 4 4 16 4 4 16. ಪುನಃ ನೋಡಿ, 4 3 4 9 36 4 3 12 4 6 24. ಇದು 3 ಇಂದ ಹೋಗುತ್ತೆ. 3 1s 3 3s 3 1s 3 2s ನೋಡಿ. ಪುನಃ ಇಲ್ಲಿ ಬಂದು ಸ್ಟಾಪ್ ಆಯಿತು. ಒಂದೇ ನಂಬರಿಂದ 3 ನಂಬರು ಡಿವೈಡ್ ಆಗಲ್ಲ. ಸೊ ಇಲ್ಲಿ ಸ್ಟಾಪ್ ಮಾಡಿ. ಇದೆಲ್ಲ HCF ನಂಬರ್ ಅಂತ ಕನ್ಸಿಡರ್ ಮಾಡಿ. ಇದು ಅಷ್ಟೇ ನೋಡಿ. 4 × 4 × 3 4 4 16 16 3 48. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 2 ಅಲ್ಲಿ ಈ ರೀತಿ ನಂಬರ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಇದಕ್ಕೆ ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಿ. ಫಸ್ಟ್ ಏನು ಮಾಡಿ, ಫಸ್ಟ್ ನೋಡಿ, ಫಸ್ಟು ಡಿವಿಷನ್ ಸಾಲ್ವ್ ಮಾಡಿ. ಡಿವಿಷನ್ ಆಯಿತಾ. ಇಲ್ಲಿ ನೋಡಿ, 0.15 ಡಿವೈಡೆಡ್ ಬೈ 0.05 ಇದೆ. ಸಪ್ರೇಟಾಗಿ ಸಾಲ್ವ್ ಮಾಡ್ತೀನಿ ಇದನ್ನು. ಆಯಿತಾ, 0.15 ಇದೆ. .15 ಡಿವೈಡೆಡ್ ಬೈ 0.05. ಇಲ್ಲಿ ನೋಡಿ, 1 ಡಿಜಿಟ್ 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, 1 ಡಿಜಿಟ್ 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. ಆಯಿತಾ, ಮೇಲ್ಗಡೆ ಒಂದು ಚುಕ್ಕಿ, ಮೇಲ್ಗಡೆ ಒಂದು ಚುಕ್ಕಿ, ಮೇಲ್ಗಡೆ ಒಂದು ಚುಕ್ಕಿ, ಮೇಲ್ಗಡೆ ಇನ್ನೊಂದು ಚುಕ್ಕಿ. 2 ಚುಕ್ಕಿ 2 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ 15 ಆಗುತ್ತೆ, ಕೆಳಗಡೆ 5 ಆಗುತ್ತೆ. ಆಯಿತಾ, ಇದು ಹೆಂಗಾಯ್ತು? 5 1s 5 3s ಆಯಿತಾ. ಆನ್ಸರ್ 3 ಬರುತ್ತೆ. 5 1s 5 3s ಆನ್ಸರ್ 3 ಬರುತ್ತೆ. ಆಯಿತಾ, ಇದನ್ನು 0.5 ಅಂತ ಬರ್ಕೊಳ್ಳಿ. ಆ 0 ಸ್ಕಿಪ್ ಮಾಡಿ, ಪ್ಲಸ್ ಇದೆ ಪ್ಲಸ್ ಹಾಕ್ಕೊಳ್ಳಿ. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 3 ಬರುತ್ತೆ. 3 ಆಯಿತಾ, ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 3 ಬರುತ್ತೆ. ಆ ಹೊರಗಡೆ 2/7 ಇದೆ. ಆಯಿತಾ, ನೋಡಿ, ಇದು 3 + 0.5
3.5 ಇಂಟು 2 ಡಿವೈಡೆಡ್ ಬೈ 7 ಆಗುತ್ತೆ. 3.5 ಇಂಟು 2, 3.5ನ ಡಬಲ್ ಮಾಡಿ ಏನಾಗುತ್ತೆ 7 ಆಗುತ್ತೆ. 7/7 ಆಗುತ್ತೆ. ಆನ್ಸರ್ ಏನು ಬರುತ್ತೆ 1 ಆಗುತ್ತೆ. ಆಯಿತಾ, 7/7 ಆನ್ಸರ್ 1 ಆಗುತ್ತೆ. ಫೈನಲ್ ಆನ್ಸರ್ ಏನಿರುತ್ತೆ ಆಪ್ಷನ್ ಎ. ನಂಬರ್ 3 ನೋಡಿ, ಕ್ವಶನ್ ನಂಬರ್ 3ಯಲ್ಲಿ ಈ ರೀತಿ ಈಕ್ವೇಷನ್ ಕೊಟ್ಟಿದ್ದಾರೆ. ಆಯಿತಾ, ಈ ರೀತಿ ಈಕ್ವೇಷನ್ ಕೊಟ್ಟಿದ್ದಾರೆ. 32 ಡಿವೈಡೆಡ್ ಬೈ ಕ್ವಶನ್ ಮಾರ್ಕ್ ಡಿವೈಡೆಡ್ ಬೈ 648 ಕೊಟ್ಬಿಟ್ಟು ಕ್ವಶನ್ ಮಾರ್ಕ್ ಅಂದರೆ ಯಾವ ವ್ಯಾಲ್ಯೂ ಬರುತ್ತೆ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. ಆಯಿತಾ, ಇದು ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಕ್ವಶನ್ ಮಾರ್ಕ್ ಬದಲಾಗಿ ನಾನು ಎಕ್ಸ್ ಅಂತ ತಗೋತೀನಿ. ಆಯಿತಾ, ಎರಡು ಒಂದೇ, ನಾನು ಎಕ್ಸ್ ಅಂತ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. ಆಯಿತಾ, ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈ ಕಡೆ ಏನಾಗುತ್ತೆ 32 ಇಂಟು 648 ಆಗುತ್ತೆ. 32 ಇಂಟು 648 ಆಗುತ್ತೆ. ಆಯಿತಾ, ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಇದೆ, ಅದನ್ನು ಎಕ್ಸ್ ಅಂತ ಬರ್ಕೊಂಡ್ರೆ ಇದು ಸ್ಕ್ವೇರ್ ರೂಟ್ ಆಫ್ ನಮಗೆ 32 ಇಂಟು 648 ಬರುತ್ತೆ. ಆಯಿತಾ, ಅಥವಾ ಹಿಂಗಾರು ಬರ್ಕೋಬೋದು, ಅಥವಾ ಇದನ್ನು ಎಕ್ಸ್ ಸ್ಕ್ವೇರ್ ಅಂತಲೇ ಬರ್ಕೊಳ್ಳಿ, ತೊಂದರೆ ಇಲ್ಲ. ನೆಕ್ಸ್ಟ್ ನೋಡಿ 32ನ ಏನಂತ ಬರ್ಕೋಬೋದು, 16 ಇಂಟು 2 ಅಂತ ಬರ್ಕೋಬೋದು. 648ನ ಏನು ಮಾಡ್ಕೋಬೋದು, ಅದನ್ನು ಅರ್ಧ ಮಾಡ್ಕೊಳ್ಳಿ. 32ನ ಅರ್ಧ ಮಾಡಿದ್ರೆ 16 ಇಂಟು 2 ಆಗುತ್ತೆ. ಅದೇ ರೀತಿ 648ನ ಅರ್ಧ ಮಾಡಿ 324 ಇಂಟು 2 ಆಗುತ್ತೆ. ಈ ಕಡೆ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಆಯಿತಾ, ಈಗ ನೋಡಿ 2ನ ಮಲ್ಟಿಪ್ಲೈ ಮಾಡಿ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. 16 ಇಂಟು 324 ಇಂಟು 2 ಇಂಟು 2 ಏನಾಗುತ್ತೆ 4 ಆಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಯಿತಾ, ನೋಡಿ 16 ಅಂದರೆ ಏನಾಗುತ್ತೆ, 16 ಅಂದರೆ 4 ಸ್ಕ್ವೇರ್ ಆಗುತ್ತೆ. 16 ಅಂದರೆ 4 ಸ್ಕ್ವೇರ್ ಆಗುತ್ತೆ, 4 ಸ್ಕ್ವೇರ್ ಆಗುತ್ತೆ. 32 ಅಂದರೆ ಎಷ್ಟಾಗುತ್ತೆ, 324 ಅಂದರೆ 18 ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ 324 ಅಂದರೆ 18 ಸ್ಕ್ವೇರ್ ಆಗುತ್ತೆ, 18 ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ 4 ಅಂದರೆ ಏನು, 4 ಅಂದರೆ 2 ಸ್ಕ್ವೇರ್ ಆಗುತ್ತೆ. 4 ಅಂದರೆ 2 ಸ್ಕ್ವೇರ್ ಆಗುತ್ತೆ, 2 ಸ್ಕ್ವೇರ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಯಿತಾ, ಈಗೆಲ್ಲ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ, ಸ್ಕ್ವೇರು ಎಲ್ಲ ಕಡೆ ಸ್ಕ್ವೇರು ಡಮಾರ್ ಆಗುತ್ತೆ. ಏನು ನೋಡ್ಕೊತ್ತೆ 4 ಇಂಟು 18 ಇಂಟು 2 ಈಕ್ವಲ್ ಟು ಎಕ್ಸ್ ಆಗುತ್ತೆ. ಆಯಿತಾ, 4 2 8 ಇಂಟು 18 ಈಸ್ ಈಕ್ವಲ್ ಟು ಎಕ್ಸ್. ಆಯಿತಾ, 18 ಎಂಟ್ಲಿ ಎಷ್ಟಾಗುತ್ತೆ, 18 ಎಂಟ್ಲಿ 144 ಆಗುತ್ತೆ. 18 ಎಂಟ್ಲಿ 144 ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ ಬರುತ್ತೆ. ಈಗ ನೋಡಿ ಈ ಕ್ವಶನ್ನ ಸೆಕೆಂಡ್ ಮೆಥಡಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತಾ, ಇಲ್ಲಿ ನೋಡಿ ಒನ್ಸ್ ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಯಿತಾ, ಇದೇನಾಗುತ್ತೆ 32 ಇಂಟು 648 ಆಗುತ್ತೆ. ಆಯಿತಾ, ಇದನ್ನು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಇದನ್ನು ಆ್ಯಸ್ ಇಟ್ ಈಸ್ ಮಲ್ಟಿಪ್ಲೈ ಮಾಡಿ, ಏನು ಬರುತ್ತೆ 2736 ಬರುತ್ತೆ, 2736 ಅಂತ ಬರುತ್ತೆ. ಈಗ ಸೆಕೆಂಡ್ ಮೆಥಡ್ ತುಂಬ ಈಸಿ ಇದೆ. ಆಯಿತಾ, ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿ ಇರುತ್ತೆ. ಕೇರ್ಫುಲ್ಲಾಗಿ ನೋಡಿ, ಇದನ್ನು ನೀಟಾಗಿ ಬರ್ಕೊಳ್ಳಿ, ಬಿಡಿಸಿ 20736 ಅಂತ ಬರ್ಕೊಳ್ಳಿ. ಇನ್ನು ಕೆಳಗಡೆ ಬರ್ಕೋತೀನಿ 20736 ಅಂತ. ಆಯಿತಾ, ಫಸ್ಟ್ ಏನು ಮಾಡಿ ಲಾಸ್ಟ್ ಡಿಜಿಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಲಾಸ್ಟ್ ಡಿಜಿಟ್ ಮಾರ್ಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿ. 1ರಿಂದ 10 ಒಳಗಡೆ ಇಲ್ಲಿ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿ. 6 ನೋಡಿ, 6 ಇಲ್ಲಿ ಬರ್ತಾಯಿತೆ. ಆಯಿತಾ, ಮತ್ತು 6 ಇಲ್ಲಿ ಬರ್ತಾಯಿತೆ, ಎರಡು ಕಡೆ ಬರ್ತಾಯಿತೆ. ಇಲ್ಲೊಂದು ಕಡೆ ಬರ್ತಾಯಿತೆ, 6 ಇಲ್ಲೊಂದು ಕಡೆ ಬರ್ತಾಯಿತೆ. ಆಯಿತಾ, ಇದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ನೋಡಿ, ಇದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ 4 ಇದೆ, ಇದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ 6 ಇದೆ. ಸೊ ಏನಂತ ಬರ್ಕೊಳ್ಳಿ, ಇದು ಈ ಕಡೆ 4 ಅಂತ ಬರ್ಕೊಳ್ಳಿ, ಈ ಕಡೆ 6 ಅಂತ ಬರ್ಕೊಳ್ಳಿ. ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನಿದೆ 6 ಅಂತ ಇದೆ, ಇದು 4 ಅಂತ ಇದೆ. ಆಯಿತಾ, 4 ಮತ್ತು 6ನ ಈ ರೀತಿ ಬರ್ಕೊಳ್ಳಿ, 4 6 ಅಂತ ಬರ್ಕೊಳ್ಳಿ. ಆಯಿತಾ, ಅದಾದಮೇಲೆ ನೋಡಿ ಇಲ್ಲಿ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ 2 ನಂಬರ್ನ ಕಾಟ್ ಮಾಡ್ತೀವಿ ಈ ರೀತಿ. ಆಯಿತಾ, 2 ನಂಬರ್ನ ಕ್ಯಾನ್ಸಲ್ ಮಾಡ್ತೀವಿ. ಮಿಕ್ಕಿದ 3 ನಂಬರ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಣ. ಆಯಿತಾ, 207 ಎಲ್ಲಿ ಬರ್ತಾಯಿದೆ ನೋಡಿ, 207 ಇವೆರಡರ ಮಧ್ಯೆ ಬರ್ತಾಯಿದೆ. 207 ಇವೆರಡರ ಮಧ್ಯೆ ಬರ್ತಾಯಿದೆ.
207, 196 ಆದಮೇಲೆ 225 ಒಳಗಡೆ ಬರ್ತಾ ಇದೆ ಆಯಿತಾ. ಇವೆರಡರಲ್ಲಿ ಚಿಕ್ಕದು ಯಾವ ನಂಬರು? ಇವೆರಡರಲ್ಲಿ ಚಿಕ್ಕದು ಈ ನಂಬರ್ ಆಯಿತು ಆಯಿತಾ. ಸೊ ಚಿಕ್ಕದು ಈ ನಂಬರ್ ಆಗಿರುತ್ತೆ, ಚಿಕ್ಕದು ಈ ನಂಬರು, ಅದು ಕರೆಸ್ಪಾಂಡಿಂಗ್ ನಂಬರು 14 ಆಗಿರುತ್ತೆ ಆಯಿತಾ. ಚಿಕ್ಕದು ಈ ನಂಬರ್, ಇವೆರಡರಲ್ಲಿ ಚಿಕ್ಕದು ಈ ನಂಬರು, ಅದು ಕರೆಸ್ಪಾಂಡಿಂಗ್ ನಂಬರು 14 ಆಗಿರುತ್ತೆ, 14 ಆಗಿರುತ್ತೆ. ನೀವೇನು ಮಾಡ್ಕೊಳ್ಳಿ, ಇದು ಕರೆಸ್ಪಾಂಡಿಂಗ್ ನಂಬರು 14 ಅಂತ ಬರ್ಕೊಳ್ಳಿ ಆಯಿತಾ. ಈ 14ನ ಇಲ್ಲಿ ಬರ್ಕೊಳ್ಳಿ, 14 ಅಂತ ಬರ್ಕೊಳ್ಳಿ. ಇದರ ಅರ್ಥ 20,736 ಇದೆಯಲ್ಲ, ಇದ್ರ ಸ್ಕ್ವೇರ್ ರೂಟು 144 ಆಗಿರುತ್ತೆ ಅಥವಾ 146 ಆಗಿರುತ್ತೆ. ಈಗ 144, 146 ಅಂತ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ನೋಡಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಿ, 14 ಆದಮೇಲೆ ನೆಕ್ಸ್ಟ್ ಡಿಜಿಟ್ ಏನು ಬರುತ್ತೆ? 14 ಆದಮೇಲೆ 15 ಬರುತ್ತೆ, 14 ಆದಮೇಲೆ 15 ಬರುತ್ತೆ. ನೆಕ್ಸ್ಟ್ ನಂಬರ್ ಜೊತೆಲಿ ಮಲ್ಟಿಪ್ಲೈ ಮಾಡಿ ಆಯಿತಾ. 14 × 15 ಅಂದರೆ 210 ಬರುತ್ತೆ ಆಯಿತಾ. ಈಗ ನೋಡಿ 210 207 ಇದಕ್ಕಿಂತ ಚಿಕ್ಕ ಇದೆ ಆಯಿತಾ. 207 ಇದೆಯಲ್ಲ, 207 ಇದಕ್ಕಿಂತ ಚಿಕ್ಕ ಇದೆ, 207 ಇದಕ್ಕಿಂತ ಚಿಕ್ಕ ಇದೆ. ಸೊ ಇವೆರಡರಲ್ಲಿ ಚಿಕ್ಕ ಸ್ಮಾಲರ್ ನಂಬರ್ ಯಾವುದು? ಇವೆರಡರಲ್ಲಿ ಸ್ಮಾಲರ್ ನಂಬರ್ 144 ಆಗಿರುತ್ತೆ ಆಯಿತಾ. ಸೊ ಇದರ ಅರ್ಥ 20,736 ಸ್ಕ್ವೇರ್ ರೂಟು 144 ಆಗಿರುತ್ತೆ, 20,736 ಸ್ಕ್ವೇರ್ ರೂಟು 144 ಆಗಿರುತ್ತೆ ಆಯಿತಾ. ನೀವು ಡೈರೆಕ್ಟಾಗಿ ಈ ರೀತಿ ಬರ್ಕೋಬೋದು ಆಯಿತಾ. ಈ ಮೆಥಡು ತುಂಬ ಸಿಂಪಲ್ ಆಗಿದೆ, ಆದರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಮುಂಚೆ 1ರಿಂದ 20ವರೆಗೆ ಸ್ಕ್ವೇರ್ ನಂಬರು ಸ್ಕ್ವೇರ್ ರೂಟು ಗೊತ್ತಿರಬೇಕು. ಅದೇ ರೀತಿ ನೀವು ಕ್ಯೂಬ್ ರೂಟ್ ಏನಾರ ಈ ರೀತಿ ಕ್ವಶನಲ್ಲಿ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡಬೇಕು ಅಂತ ಬಂದರೆ ನಿಮಗೆ 1ರಿಂದ 20ವರೆಗೂ ನಿಮಗೆ ಕ್ಯೂಬ್ ರೂಟ್ ನಂಬರ್ ಗೊತ್ತಿರಬೇಕು. ಆ ರೀತಿ ಇದ್ದರೆ ಇದು ಹಬ್ಬ ಅಂದರೆ 90 ಸೆಕೆಂಡ್ ಒಳಗಡೆ ಪ್ರಾಕ್ಟೀಸ್, ನೀವೇನಾದ್ರೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ 90 ಸೆಕೆಂಡ್ ಒಳಗಡೆ ಈ ರೀತಿ ಪ್ರಾಬ್ಲಮ್ ಯಾವುದೇ ನಂಬರ್ ಕೊಡಲಿ, ಈ ರೀತಿ ಯಾವುದೇ ನಂಬರ್ ಕೊಡಲಿ, ಅದು ಸ್ಕ್ವೇರ್ ರೂಟು ಕ್ಯೂಬ್ ರೂಟನ್ನ ನೀವು 90 ಸೆಕೆಂಡ್ ಒಳಗಡೆ ಸಾಲ್ವ್ ಮಾಡ್ಬೋದು ಆಯಿತಾ. ಆನ್ಸರ್ ಏನು ಬರುತ್ತೆ ಇದಕ್ಕೆ? ಆನ್ಸರ್ ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 900 ರೂಪಾಯಿಗೆ ಒಂದು ಫ್ಯಾನ್ನ ಬೈ ಮಾಡಿದ್ದಾರೆ ಆಯಿತಾ, ಆಯಿತಾ. ಅಥವಾ ಕಾಸ್ಟ್ ಪ್ರೈಸ್ ಅಂತ ಡೈರೆಕ್ಟಾಗಿ ಬರ್ಕೊಳ್ಳಿ. 900 ರೂಪಾಯಿಗೆ ಬೈ ಮಾಡಿದ್ದಾರೆ, 18% ಪ್ರಾಫಿಟ್ಗೆ ಸೆಲ್ ಮಾಡಿದ್ದಾರೆ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಸೆಲ್ಲಿಂಗ್ ಪ್ರೈಸ್ ಅಂದರೆ ಮಾರಿದ ಬೆಲೆ ಆಯಿತಾ, ಕಾಸ್ಟ್ ಪ್ರೈಸ್ ಅಂದರೆ ಕೊಂಡ ಬೆಲೆ, ಪ್ರಾಫಿಟ್ ಅಂದರೆ ಲಾಭ, ಅದೆಲ್ಲರಿಗೂ ಗೊತ್ತಿದೆ ಆಯಿತಾ. ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಇದಕ್ಕೆ ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಯೂಸ್ ಮಾಡಿ. ಈ ಚಾಪ್ಟರ್ಲ್ಲಿ ಎಕ್ಸ್ಪ್ಲೇನ್ ಮಾಡಿ ಒಂದೇ ಒಂದು ಫಾರ್ಮುಲಾ ಆಯಿತಾ. ಒಂದೇ ಒಂದು ಫಾರ್ಮುಲಾ ತೊಗೊಂಡು ಇಡೀ ಚಾಪ್ಟ್ರು ಒಂದೇ ಒಂದು ಫಾರ್ಮುಲಾನ ರೀಅರೇಂಜ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಆಯಿತಾ. ಬೇಕು ಅಂದರೆ ಇದನ್ನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಒಂದ್ಸಲ ನೋಡಿ ಇದರಲ್ಲಿ ಆಯಿತಾ. ನೋಡಿ, ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು, ಅದರಲ್ಲೂ ಇದೇ ರೀತಿ ಎಕ್ಸ್ಪ್ಲೇನ್ ಮಾಡಿ, ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಎಂಟರ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀನಿ. ಸೆಲ್ಲಿಂಗ್ ಪ್ರೈಸ್ ಹೆಂಗೆ ಬರ್ಕೋತೀರಾ? ಇದಕ್ಕೆ ಕೆಳಗಡೆ 100, ಮೇಲ್ಗಡೆ 100 ಬರ್ಕೊಳ್ಳಿ ಆಯಿತಾ. ಪ್ರಾಫಿಟ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಕೊಟ್ಟಿರೋದ್ರಿಂದ ಪ್ಲಸ್ ಪಿ ಅಂತ ಹಾಕೊಳ್ಳಿ, ಇಂಟು ಕಾಸ್ಟ್ ಪ್ರೈಸ್ ಮಾಡಿ, ನಿಮಗೆ ಡೈರೆಕ್ಟ್ ಆನ್ಸರ್ ಬರುತ್ತೆ ಆಯಿತಾ. 100, ಇಲ್ಲಿ 100 ಇದೆ, ಪ್ರಾಫಿಟ್ ಎಷ್ಟಿದೆ? ಪ್ರಾಫಿಟ್ 18% ಇದೆ, 18. ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕೊಂಡ ಬೆಲೆ 900 ರೂಪಾಯಿ ಆಯಿತಾ. ಸಿಂಪ್ಲಿಫೈ ಮಾಡಿ, 118 ಡಿವೈಡೆಡ್ ಬೈ 100 ಇಂಟು 900 ಆಗುತ್ತೆ ಆಯಿತಾ. 20 ಡಮಾರ್ ಆಗುತ್ತೆ, 118 ಇಂಟು 9. ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ 1062 ಬರುತ್ತೆ, 1062 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೊಟ್ಟಿದ್ದೇನೆ ಅಂದರೆ, ಒಂದು ಟ್ರೈನು, ಆ ಟ್ರೈನ್ ಹೆಸರು ಸಂಪೂರ್ಣ ಕ್ರಾಂತಿ ಎಕ್ಸ್ಪ್ರೆಸ್ ಟ್ರೈನು. ಬಿಹಾರದ ರಾಜಧಾನಿ ಪಟ್ನಾ ಇದೆ ಆಯಿತಾ. ಬಿಹಾರದ ರಾಜಧಾನಿ ಪಟ್ನಾನ ಸಂಜೆ 5:50 ಬಿಟ್ಟು ಆಯಿತಾ, ಸಾಯಂಕಾಲ 5:50 ಬಿಟ್ಟು, ಅಂದರೆ ಸಾಯಂಕಾಲ 5:50 ಬಿಹಾರದ ಪಟ್ನಾದಿಂದ ಹೊರಟು ನೆಕ್ಸ್ಟ್ ಡೇ ಮಾರ್ನಿಂಗ್, ಮುಂದಿನ ದಿನ ಬೆಳಿಗ್ಗೆ 8:15 ಡೆಲ್ಲಿನ ತಲುಪುತ್ತೆ ಆಯಿತಾ, ನ್ಯೂ ಡೆಲ್ಲಿನ ತಲುಪುತ್ತೆ. ಇದು ಟ್ರಾವೆಲ್ ಟೈಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಪ್ರಯಾಣದ ಸಮಯನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಆಯಿತಾ. ಇದಕ್ಕೆ ಏನು ಮಾಡಿ ಅಂದರೆ ನೋಡಿ, ಸಾಯಂಕಾಲ 5:50 PM ಇಂದ ಬೆಳಿಗ್ಗೆ 5:50 AM ಆಯಿತಾ, 12 ಅವರ್ಸ್ ಆಗುತ್ತೆ, 12 ಅವರ್ಸ್ ಆಗುತ್ತೆ ಆಯಿತಾ. ಅದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ನೋಡಿ,
5 ಗಂಟೆ 50 ನಿಮಿಷ AM ಇಂದ 6 ಗಂಟೆ 50 ನಿಮಿಷ AM. ಹಿಂಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಿಧಾನ ಬರಿತಾ ಇದ್ದೀನಿ. 1 ಅವರ್ ಆಗುತ್ತೆ. 1 ಅವರ್ ಆಗುತ್ತೆ. ಪುನಃ 7 ಗಂಟೆ 50 ನಿಮಿಷ AM ಇನ್ನೊಂದು ಅವರ್ ಆಗುತ್ತೆ. ಅಂದರೆ 2 ಅವರ್ ಅಂತ ಬರ್ಕೋಬೋದು. 1 ಅವರ್ 2 ಅವರ್ ಆಗುತ್ತೆ. ನೆಕ್ಸ್ಟು 7 ಗಂಟೆ 50 ನಿಮಿಷ AM ಇಂದ 8 ಗಂಟೆ 15 ನಿಮಿಷ AM ಎಷ್ಟು ನಿಮಿಷ ಆಗುತ್ತೆ? ಇಲ್ಲಿ 10 ನಿಮಿಷ, ಇಲ್ಲಿ 15 ನಿಮಿಷ, 25 ನಿಮಿಷ ಆಗುತ್ತೆ. 25 ಮಿನಿಟ್ಸ್ ಆಗುತ್ತೆ. ಆಯಿತಾ? 25 ಮಿನಿಟ್ಸ್ ಆಗುತ್ತೆ. ದೊಡ್ಡದಾಗಿ ಬರೀತೀನಿ. ಆಯಿತಾ? 7 ಗಂಟೆ 50 ನಿಮಿಷದಿಂದ 8 ಗಂಟೆ 15 ನಿಮಿಷ AM 25 ಮಿನಿಟ್ಸ್ ಇದೆ. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 12 ಅವರ್, 13 ಅವರ್, 14 ಅವರ್, 14 ಅವರ್ 25 ಮಿನಿಟ್ಸ್ ಆಗುತ್ತೆ. ಆಯಿತಾ? 14 ಅವರ್ 25 ಮಿನಿಟ್ಸ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಕ್ಲಾಸಲ್ಲಿ 40 ಜನ ಸ್ಟೂಡೆಂಟ್ಸ್ ಇದ್ದಾರಂತೆ. ಒಂದು ಕ್ಲಾಸಲ್ಲಿ 40 ಜನ ಸ್ಟೂಡೆಂಟ್ಸ್ ಇದ್ದಾರಂತೆ. ಆಯಿತಾ? ಆ ವಿದ್ಯಾರ್ಥಿಗಳು ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಪಾಸಾಗಿರೋ ಡೀಟೇಲ್ ಕೊಟ್ಟಿದ್ದಾರೆ. ಆಯಿತಾ? ಈ 40 ಜನ ಸ್ಟೂಡೆಂಟು ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಪಾಸಾಗಿರೋ ಡೀಟೇಲ್ನ ಗ್ರಾಫಲ್ಲಿ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಇಂಗ್ಲೀಷಲ್ಲಿ ಎಷ್ಟು ಪರ್ಸೆಂಟ್ ಜನ ಪಾಸಾಗಿದ್ದಾರೆ ಅಂತ ಕೇಳಿದ್ದಾರೆ. ಆಯಿತಾ? ಇಂಗ್ಲೀಷಲ್ಲಿ ಎಷ್ಟು ಪರ್ಸೆಂಟ್ ಜನ ಪಾಸಾಗಿದ್ದಾರೆ ಅಂತ ಕೇಳಿದ್ದಾರೆ. ಪರ್ಸೆಂಟೇಜಲ್ಲಿ ಕೇಳಿರೋದ್ರಿಂದ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಡಿನಾಮಿನೇಟರ್ ಏನು ಬರ್ಕೋಬೇಕು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟು ಮಲ್ಟಿಪ್ಲೈ ಬೈ 100. ಆಯಿತಾ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟು ಮಲ್ಟಿಪ್ಲೈ ಬೈ 100. ಆಯಿತಾ? ಈಗ ಇಂಗ್ಲೀಷಲ್ಲಿ ಎಷ್ಟು ಜನ ಪಾಸ್ ಆಗಿದೆ ಅಂತ ಗ್ರಾಫ್ ನೋಡಿ. ಗ್ರಾಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಮೆನ್ಷನ್ ಮಾಡಿದ್ದಾನೆ. ಆಯಿತಾ? ಸ್ಕೇಲ್ ಇಟ್ಕೊಳ್ಳಿ. ಸ್ಕೇಲ್ ಇಟ್ಕೊಂಡು ಹಿಂಗೆ ಡಾಟೆಡ್ ಲೈನ್ ಹಾಕೊಂಡು ಬನ್ನಿ. ಸ್ಕೇಲ್ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಆಯಿತಾ? ಅಲ್ಲೇನು ಬರುತ್ತೆ? ಮೇಲ್ಗಡೆ 20 ಇದೆ, ಕೆಳಗಡೆ 10 ಇದೆ. ಇವೆರಡರ ಮಧ್ಯೆ ಬರ್ತಾಯಿದೆ. ಇವೆರಡರ ಮಧ್ಯೆ ಅಂದರೆ ಇಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ? 15 ಜನ ಅಂತ ಅನ್ಕೋಬೋದು. ಆಯಿತಾ? 15 ಜನ ಪಾಸ್ ಆಗಿದ್ದಾರೆ ಅಂತ ಅನ್ಕೋಬೋದು. 15 ಜನ ಪಾಸ್ ಆಗಿದೆ ಅಂತ ಬರ್ಕೊಳ್ಳಿ. ಆಯಿತಾ? ಈಗ 1 0 ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ 15 × 10 ಅಂದರೆ 150 ಆಗುತ್ತೆ, ಡಿವೈಡೆಡ್ ಬೈ 4 ಆಗುತ್ತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ 37.5% ಬರುತ್ತೆ. ಇದು ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು, ಆರೋ ಮಾರ್ಕ್ ಶೇಪಲ್ಲಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಇದ್ರ ಪೆರಿಮೀಟರ್ ಅಂದರೆ ಸುತ್ತಳತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಏನು ಮಾಡಿ? ಯಾವ್ದಾರ ಒಂದು ಕಾರ್ನರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ರೌಂಡ್ ಸುತ್ಕೊಬನ್ನಿ. ಈ ರೀತಿ ಒಂದು ರೌಂಡ್ ಸುತ್ಕೊಬನ್ನಿ, ವಾಪಸ್ ಇಲ್ಲೇ ಬನ್ನಿ. ಇದ್ರ ಪೆರಿಮೀಟರ್ ಗೊತ್ತಾಗುತ್ತೆ. ಆಯಿತಾ? ನೋಡಿ 4 ಇಲ್ಲಿಂದ ಇಲ್ಲಿಗೆ ಹೋದೆ, 4 ಆಯಿತು. ಪುನಃ ಇಲ್ಲಿಂದ ಇಲ್ಲಿಗೆ 0.5 ಆಯಿತು. ಆಯಿತಾ? ಪುನಃ ಇಲ್ಲಿಂದ ಇಲ್ಲಿಗೆ 2.5 ಆಯಿತು. ಪ್ಲಸ್ ಇಲ್ಲಿಂದ ಇಲ್ಲಿಗೆ 2.5 ಆಯಿತು. ಪುನಃ ಇಲ್ಲಿಂದ ಇಲ್ಲಿಗೆ 0.5 ಆಯಿತು. ಪುನಃ ಇಲ್ಲಿಂದ ಇಲ್ಲಿಗೆ ಆಯಿತಾ 4 ಆಯಿತು. ಪುನಃ ಇಲ್ಲಿಂದ ವಾಪಸ್ ಇಲ್ಲಿಗೆ ಬಂದೆ, ಪ್ಲಸ್ 1 ಆಯಿತು. ಇದನ್ನು ಆ್ಯಡ್ ಮಾಡಿ ನಿಮಗೆ ಪೆರಿಮೀಟರು 15 ಸೆಂಟಿಮೀಟ್ರ್ ಅಂತ ಬರುತ್ತೆ. ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ ಆಗುತ್ತೆ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ 4 4 8 9, 4 4 8 9, 9 ಅರ್ಧ ಸೇರಿಸೋ 1 ಆಗುತ್ತೆ. ಆಯಿತಾ? ಟೋಟಲಾಗಿ ಇದು 10 ಆಗುತ್ತೆ. 2 5 ಆಗುತ್ತೆ. 10 + 5 15 ಆಗುತ್ತೆ. ಆಯಿತಾ? ಆನ್ಸರ್ ಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಈ ರೀತಿ 4 ನಂಬರ್ ಕೊಟ್ಬಿಟ್ಟು ಇದ್ರ ಸಮ್ ಇದನ್ನು ಆ್ಯಡ್ ಮಾಡಿ ಅಂತ ಕೇಳಿದ್ದೇನೆ. ಆಯಿತಾ? ಆ್ಯಡ್ ಮಾಡಿ ನೋಡಿ. 5 6 11 15 19ಕ್ಕೆ 9 ದಸ್ಕ 1 5 4 9 10 0 1 4 1 5 12ಕ್ಕೆ 2 1 ಆಗುತ್ತೆ. ಇದು 5 ಆಗುತ್ತೆ. 52 5 0 9 ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಏನು ಕೇಳಿದ್ದಾನೆ ಅಂದರೆ, ಇಬ್ಬರು ವ್ಯಕ್ತಿ ಇದ್ದಾರಂತೆ. ಎ ಮತ್ತು ಬಿ ಅಂದ್ಬಿಟ್ಟು ಇಬ್ಬರು ವ್ಯಕ್ತಿ ಇದ್ದಾರಂತೆ. ಆಯಿತಾ? ಎ ಅನ್ನೋ ಒಂದು ಕೆಲಸದ ವ್ಯಕ್ತಿ ಒಂದು ಕೆಲಸದ ಅರ್ಧ ಭಾಗವನ್ನು 8 ದಿನದಲ್ಲಿ ಮುಗಿಸ್ತಾನಂತೆ. ಎ ಅನ್ನೋನು ಒಂದು ಕೆಲಸದ ಅರ್ಧ ಭಾಗವನ್ನು 8 ದಿನದಲ್ಲಿ ಮುಗಿಸ್ತಾನಂತೆ. ಬಿ ಅನ್ನೋನು ಒಂದು ಕೆಲಸದ 3ನೇ ಒಂದು ಭಾಗವನ್ನು 8 ದಿನದಲ್ಲಿ ಮುಗಿಸ್ತಾನಂತೆ. ಆಯಿತಾ? ಈಗ ನಂಬರ್ ಆಫ್ ಡೇಸ್ ಕ್ಯಾಲ್ಕುಲೇಟ್ ಮಾಡಿ. ನಂಬರ್ ಆಫ್ ಡೇ x = 2 ಆ ಕಡೆ ಹೋದರೆ
8 ಇಂಟು 2 ಆಗುತ್ತೆ, 8 1 8 8 2 16 ದಿನ ಆಗುತ್ತೆ. ಎ ಅನ್ನೋನು 16 ದಿನ ತಗೋತಾನೆ ಆಯಿತಾ. ಬಿ ಅನ್ನೋನು 3 ಆ ಕಡೆ ಹೋದರೆ 8 ಇಂಟು 3 ಆಗುತ್ತೆ. ಎಕ್ಸ್ ಈಕ್ವಲ್ ಟು 8 3 24 ದಿನ ಆಗುತ್ತೆ ಆಯಿತಾ. ಎ ಅನ್ನೋನು 16 ದಿನ ತೊಗೊಳ್ತಾನೆ, ಬಿ ಅನ್ನೋದು 24 ದಿನ ತಗೋತಾರೆ. ಈಗ ಕ್ವಶನಲ್ಲಿ ಏನು ಕೇಳಿದೆ ಅಂದರೆ ಇಬ್ಬರು ಕಂಬೈಂಡ್ ಆದರೆ ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ಬೋದು ಅಂತ ಕೇಳಿದೆ. ಅದಕ್ಕೆ ಏನು ಮಾಡಿ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. ಡೈರೆಕ್ಟ್ ಫಾರ್ಮುಲಾ ಅದೇನು ಅಂದರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಇಲ್ಲಾಂದರೆ ದೊಡ್ಡ ಸರ್ಕಸ್ ಆಗೋಗುತ್ತೆ. ಅದಕ್ಕೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ ಆಯಿತಾ. ಎ ಅನ್ನೋ ವ್ಯಕ್ತಿ 16 ಡೇಸು ಮಲ್ಟಿಪ್ಲೈ ಬೈ ಬಿ ಅನ್ನೋ ವ್ಯಕ್ತಿ 24 ಆಯಿತಾ. ಇವೆರಡನ್ನೂ ಆ್ಯಡ್ ಮಾಡಿ 16 ಪ್ಲಸ್ 24. 16 ಇಂಟು 24 ಅಂದರೆ 384 ಆಗುತ್ತೆ. 16 ಪ್ಲಸ್ 24 ಅಂದರೆ 40 ಆಗುತ್ತೆ ಆಯಿತಾ. ಸಿಂಪ್ಲಿಫೈ ಮಾಡಿ ನಿಮಗೆ 9.6 ಡೇಸ್ ಬರುತ್ತೆ ಆಯಿತಾ. ಇನ್ನೊಂದು ಸಲ ಬ್ರೀಫ್ ಮಾಡ್ತೀನಿ. ಎ ಅನ್ನೋ ವ್ಯಕ್ತಿ ಒಂದು ಕೆಲಸದ ಅರ್ಧ ಭಾಗನ 8 ದಿನದಲ್ಲಿ ಮುಗಿಸ್ತಾನೆ. ಬಿ ಅನ್ನೋ ವ್ಯಕ್ತಿ ಒಂದು ಕೆಲಸದ 1/3 ಅಥವಾ 1/3 ಭಾಗನ 8 ದಿನದಲ್ಲಿ ಮುಗಿಸ್ತಾನೆ. ಇಬ್ಬರು ಸೇರಿಕೊಂಡ್ರೆ ಆ ಕೆಲಸನ 9.6 ಡೇಸಲ್ಲಿ ಆ ಕೆಲಸನ ಮುಗಿಸ್ತಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಮಿಲ್ಕು ಮತ್ತು ವಾಟರ್ದು ರೇಷಿಯೋ ಕೊಟ್ಟಿದ್ದಾನೆ. ಫಸ್ಟ್ ಸೆಂಟೆನ್ಸಲ್ಲಿ ಹಾಲು ಮತ್ತು ನೀರಿನ ರೇಷಿಯೋ ಕೊಟ್ಟಿದ್ದಾನೆ 2:1 ಅಂತ ಆಯಿತಾ. ಫಸ್ಟ್ ಇದನ್ನು ಬರ್ಕೊಳ್ಳಿ. ನಾವು ಡೈರೆಕ್ಟಾಗಿ 2x ಪ್ಲಸ್ ಎಕ್ಸ್ ಈಕ್ವಲ್ ಟು 60 ಲೀಟರ್ ಅಂತ ಬರ್ಕೊಳ್ಳಿ ಆಯಿತಾ. ಹಾಲು ಮತ್ತು ನೀರಿನ ರೇಷಿಯೋ 60 ಲೀಟ್ರ್ ಇದೆಯಂತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. 2x ಪ್ಲಸ್ ಎಕ್ಸ್ ಅಂದರೆ 3x ಈಕ್ವಲ್ ಟು 60, ಎಕ್ಸ್ ಈಕ್ವಲ್ ಟು 20 ಆಗುತ್ತೆ ಆಯಿತಾ. ಇದರಲ್ಲಿ ಮಿಲ್ಕ್ ಏನು ಬರುತ್ತೆ? ಮಿಲ್ಕ್ದು ರೇಷಿಯೋ 2x ಇದೆ ಅಂದರೆ 2 ಇಂಟು 20. ಮಿಲ್ಕ್ದು ರೇಷಿಯೋ 40 ಲೀಟರ್ ಇದೆ. ವಾಟರ್ ರೇಷಿಯೋ ಎಷ್ಟಿದೆ? ವಾಟರ್ ರೇಷಿಯೋ ಎಕ್ಸ್ ಇದೆ. ಎಕ್ಸ್ ಅಂದರೆ 20 ಲೀಟರ್ ಆಗುತ್ತೆ ಆಯಿತಾ. ಫಸ್ಟ್ ಕಂಡೀಷನಲ್ಲಿ ಮಿಲ್ಕು ಮತ್ತು ವಾಟರ್ ರೇಷಿಯೋ 2:1 ಇದೆ. ಮಿಲ್ಕು 40 ಲೀಟರು, ವಾಟರು 20 ಲೀಟರ್ ಇದೆ. ನೆಕ್ಸ್ಟು ರೇಷಿಯೋ ಚೇಂಜ್ ಮಾಡಿದರೆ ನ್ಯೂ ರೇಷಿಯೋ ಏನು ಕೊಟ್ಟಿದ್ದಾರೆ ಅಂದರೆ ಮಿಲ್ಕ್ ಮತ್ತು ವಾಟರ್ದು ಹಾಲು ಮತ್ತು ನೀರಿನ ರೇಷಿಯೋನ ಚೇಂಜ್ ಮಾಡಿದ್ದಾರೆ. 1:2 ಅಂತ ಚೇಂಜ್ ಮಾಡಿದ್ದಾರೆ ಆಯಿತಾ. 1:2 ಅಂತ ಚೇಂಜ್ ಮಾಡಿಬಿಟ್ಟು ನೋಡಿ, ಮಿಲ್ಕ್ ಕಡಿಮೆ ಮಾಡಿದ್ದಾರೆ. ಮಿಲ್ಕ್ ರೇಷಿಯೋ ಕಡಿಮೆ ಇದೆ, ವಾಟರ್ ರೇಷಿಯೋ ಜಾಸ್ತಿ ಇದೆ ಆಯಿತಾ. ಮಿಲ್ಕ್ ರೇಷಿಯೋ ಕಡಿಮೆ ಇದೆ, ವಾಟರ್ ರೇಷಿಯೋ ಜಾಸ್ತಿ ಇದೆ. ಕಡಿಮೆ ಮಾಡ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ ಈ ರೇಷಿಯೋ ಮಾಡೋಕ್ಕೆ ಎಷ್ಟು ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡಬೇಕು ಅಂತ ಕೇಳಿದ್ದಾನೆ ಆಯಿತಾ. ಹೊಸ ರೇಷಿಯೋ 1:2 ಅಂತ ಇದೆ. ಈ ರೇಷಿಯೋ ಬರೋದಕ್ಕೆ ಎಷ್ಟು ಎಕ್ಸ್ಟ್ರಾ ವಾಟರ್ನ ಆ್ಯಡ್ ಮಾಡಬೇಕು ಅಂತ ಕೇಳಿದ್ದಾನೆ ಆಯಿತಾ. ಇಲ್ಲಿ ನೋಡಿ, ಮಿಲ್ಕ್ ಎಷ್ಟಿದೆ? 40 ಲೀಟರ್ ಬರ್ಕೊಳ್ಳಿ. ಮಿಲ್ಕು 40, ವಾಟರ್ ಎಷ್ಟಿದೆ? 20 ಆಯಿತಾ. ಮಿಲ್ಕು 40 ಇದೆ, ವಾಟರು 20 ಇದೆ. 40-20 ಅಂತ ಬರ್ಕೊಳ್ಳಿ. ಹೊಸ ರೇಷಿಯೋದಲ್ಲಿ ವಾಟರ್ನ ಆ್ಯಡ್ ಮಾಡಿದ್ದಾರೆ ಆಯಿತಾ. ಹೊಸ ರೇಷಿಯೋಕ್ಕೆ ವಾಟರ್ನ ಆ್ಯಡ್ ಮಾಡಿದ್ದಾರೆ. ಸೊ ಎಷ್ಟು ವಾಟರ್ ಆ್ಯಡ್ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡಬೇಕು. ಈಕ್ವಲ್ ಟು 1:2 ಅಂತ ಬರ್ಕೊಳ್ಳಿ. ಇದು ಸಿಂಪ್ಲಿಫೈ ಮಾಡಿ. 40 ಡಿವೈಡೆಡ್ ಬೈ 20 ಪ್ಲಸ್ ಎಕ್ಸ್ ಆಗುತ್ತೆ. ಇದು 1/2 ಆಗುತ್ತೆ ಆಯಿತಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 40 ಇಂಟು 2 ಆಗುತ್ತೆ. 40 ಇಂಟು 2 ಇದೇನಾಗುತ್ತೆ? 20 ಪ್ಲಸ್ ಎಕ್ಸ್ ಆಗುತ್ತೆ. 40 ಇಂಟು 2 ಅಂದರೆ 80 ಆಗುತ್ತೆ. ಇದು 20 ಪ್ಲಸ್ ಎಕ್ಸ್ ಆಗುತ್ತೆ. 20 ಈ ಕಡೆ ಬಂದರೆ 80 ಮೈನಸ್ 20 ಈಕ್ವಲ್ ಟು ಎಕ್ಸ್. ಇದೇನಾಗುತ್ತೆ? 60 ಈಕ್ವಲ್ ಟು ಎಕ್ಸ್. ಅಂದರೆ ಎಕ್ಸ್ಟ್ರಾ 60 ಲೀಟ್ರ್ ನೀರನ್ನ ಆ್ಯಡ್ ಮಾಡಿದ್ದಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಈ ರೀತಿ ಫ್ರ್ಯಾಕ್ಷನ್ನು, ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಈ ರೀತಿ ಇದ್ದರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು ಆಯಿತಾ. ಫಸ್ಟು ಕನ್ವರ್ಟ್ ಮಾಡಿ. 5 ನೋಡಿ ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. 2 2s are 4, 4 + 1 5. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಬ್ರಾಕೆಟ್ ಇದೆ, ಬ್ರಾಕೆಟ್ ಹಾಕ್ಕೊಳ್ಳಿ. ಇದು ಡಿನಾಮಿನೇಟ್ರಲ್ಲಿ ಏನಿದೆ, ಫಸ್ಟು ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. ಅದಾದಮೇಲೆ 3 2s are 6, 6 + 1 7.
ಡಿನಾಮಿನೇಟ್ರಲ್ಲಿ ಏನಿದೆ 4 ಬರ್ಕೊಳ್ಳಿ. 4 1 4, 4 + 1 5 ಆಗುತ್ತೆ. ನೆಕ್ಸ್ಟು ಬ್ರಾಕೆಟ್ ಒಳಗಡೆ ಇರೋದನ್ನ ಸಿಂಪ್ಲಿಫೈ ಮಾಡಿ, ಆಯಿತಾ? ಯಾವ ರೀತಿ ಮಾಡ್ತೀರಾ ನೋಡಿ, ಡಿನಾಮಿನೇಟ್ರ್ ಸೇಮ್ ಮಾಡ್ಕೋಬೇಕು. ನಾನು ಈ ರೀತಿ ಮಾಡ್ತೀನಿ, 3/4 ಇದೆ, ಆಯಿತಾ? ಡಿನಾಮಿನೇಟ್ರ್ ಸೇಮ್ ಮಾಡ್ಕೋಬೇಕು. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಡಿನಾಮಿನೇಟ್ರನ್ನ ಸೇಮ್ ಮಾಡ್ಕೋಬೇಕು. 7/2 - 5/4, ಆಯಿತಾ? ಡಿನಾಮಿನೇಟ್ರ್ ಬೇರೆ ಇದೆ, ಸೇಮ್ ಮಾಡ್ಕೊಳ್ಳಿ. 2 2 4 ಆಗುತ್ತೆ ನೋಡಿ. 2 ಮಲ್ಟಿಪ್ಲೈ ಮಾಡಿದ್ರೆ 2 2 4 ಆಗುತ್ತೆ. ಕೆಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೇಲ್ಗಡೆನೂ ಮಲ್ಟಿಪ್ಲೈ ಮಾಡಬೇಕು, ಆಯಿತಾ? ಅದೇ ರೀತಿ ನೋಡಿ, ಡಿನಾಮಿನೇಟ್ರ್ ಬೇರೆ ಬೇರೆ ಇದೆ, ಡಿನಾಮಿನೇಟ್ರ್ ಸೇಮ್ ಮಾಡ್ಕೊಳ್ತಾ ಇದ್ದೀನಿ. 2 2 4 ಆಯಿತು, 4 4 ಡಿನಾಮಿನೇಟ್ರ್ ಸೇಮ್ ಆಯಿತು. ಕೆಳಗಡೆ ಮಲ್ಟಿಪ್ಲೈ ಮಾಡೋದ್ರಿಂದ ಮೇಲ್ಗಡೆನೂ ಮಲ್ಟಿಪ್ಲೈ ಮಾಡಬೇಕು. ಈಗ ನೋಡಿ, ಆಯಿತಾ? ಏನಾಗುತ್ತೆ? 4 ಆಗುತ್ತೆ. 5 2 10 -3, ಇಲ್ಲಿ ಡಿನಾಮಿನೇಟ್ರ್ ಸೇಮ್ ಇದೆ. 7 2 14 -5 ಆಗುತ್ತೆ, ಆಯಿತಾ? ಈಗ 5 10ರಲ್ಲಿ 3 ಕಳೆದ್ರೆ 7/4 ಆಗುತ್ತೆ. ಪ್ಲಸ್ 14ರಲ್ಲಿ 5 ಕಳೆದ್ರೆ 9/4 ಆಗುತ್ತೆ, ಆಯಿತಾ? ಇದನ್ನು ರಿಅರೇಂಜ್ ಮಾಡಿಕೊಂಡ್ರೆ ಬೆಟರ್. ನೀವು ಇದನ್ನು ರಿಅರೇಂಜ್ ಮಾಡ್ಕೊಳ್ಳಿ ಅಥವಾ ಡೈರೆಕ್ಟ್ ಸಾಲ್ವ್ ಮಾಡಿ. ನೋಡಿ, 5 ರಿಅರೇಂಜ್ ಮಾಡ್ಕೊಳ್ಳಿ, 9/4 ಅಂತ ಬರ್ಕೋತೀನಿ. ಅದಾದಮೇಲೆ -7/4 ಅಂತ ಬರ್ಕೊಂಡಿದ್ದೀನಿ. ಜಸ್ಟ್ ಇಂಟರ್ಚೇಂಜ್ ಮಾಡಿದ್ದೀನಿ ಅಷ್ಟೇ, ಆಯಿತಾ? ಈಗ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ, ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ನೆಗೆಟಿವ್ ಸೈನ್ ಇರೋದ್ರಿಂದ ಕನ್ಫ್ಯೂಸ್ ಆಗೋಲ್ಲ, ಆಯಿತಾ? ಈ ರೀತಿ ರಿಅರೇಂಜ್ ಮಾಡಿಕೊಂಡ್ರೆ ನೆಗೆಟಿವ್ ಸೈನ್ ಇರೋದ್ರಿಂದ ಕನ್ಫ್ಯೂಸ್ ಆಗೋಲ್ಲ. 5 ಪ್ಲಸ್ ಡಿನಾಮಿನೇಟ್ರ್ ಸೇಮ್ ಇದೆ, ಸೇಮ್ ಬರ್ಕೋತಾ ಇದ್ದೀನಿ. 9 - 7, 9 - 7, ಆಯಿತಾ? 5 ಪ್ಲಸ್ 9ಅಲ್ಲಿ 7 ಕಳೆದ್ರೆ 2 ಆಗುತ್ತೆ, /4 ಆಗುತ್ತೆ, ಆಯಿತಾ? ಏನಾಗುತ್ತೆ? 2 1 2 2 5 ಪ್ಲಸ್ ಹಾಫ್. 5 ಪ್ಲಸ್ ಹಾಫ್ ಅಂದರೆ ಎಷ್ಟಾಗುತ್ತೆ? 5 ಪ್ಲಸ್ ಹಾಫ್ ಅಂದರೆ 5.5 ಆಗುತ್ತೆ. 5.5ನ ನಾವು 5 1/2 ಅಂತಲೂ ಬರ್ಕೋಬೋದು, ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ 0.08%ನ ಡೆಸಿಮಲಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ? ಏನು ಮಾಡಿ? 0.08%ನ % ಅಂತ ಬರ್ಕೊಳ್ಳಿ, ಆಯಿತಾ? % ಅಂದರೆ 100, ಈ ರೀತಿ ಬರ್ಕೊಳ್ಳಿ. ಈಗ ನೋಡಿ, ನ್ಯೂಮರೇಟ್ರಲ್ಲಿ ಏನಿದೆ ಫಸ್ಟ್ ಅದನ್ನು ಬರ್ಕೊಳ್ಳಿ. 8 0 ಚುಕ್ಕಿದೆ, ಆಯಿತಾ? ನ್ಯೂಮರೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಂಡಿದ್ದೀನಿ. ಕೆಳಗಡೆ 2 0 ಇದೆ. 2 0 ಇದ್ದರೆ ಇಲ್ಲಿ 2 0 ಹಾಕಬೇಕು, ಆಯಿತಾ? ಇಲ್ಲಿ 2 0 ಹಾಕೋಬೇಕು. 1 0 2 0, ಆಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಬೇಕು, ಆಯಿತಾ? ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಆನ್ಸರ್ ಎ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಈ ರೀತಿ 2 ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ. ಈ ರೀತಿ 2 ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಮಲ್ಟಿಪ್ಲೈ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ? ಫಸ್ಟ್ ಏನು ಮಾಡಿ? ಡೆಸಿಮಲ್ ತೆಗೆದಾಕಿ, ಆಯಿತಾ? ಇಲ್ಲಿ ನೋಡಿ, 155, ಆಯಿತಾ? ಒಂದು ಡೆಸಿಮಲ್ ಪಾಯಿಂಟ್ ತೆಗೆದಾಕಿದ್ದೀನಿ, ಆಯಿತಾ? ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇತ್ತು, ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇತ್ತು, ತೆಗೆದಾಚೆ ಹಾಕಿದ್ದೀನಿ. ಇಲ್ಲಿ ನೋಡಿ, 638, ಆಯಿತಾ? ಇಲ್ಲೂ ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇತ್ತು, ಒಂದು ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್, ಈ ಡೆಸಿಮಲ್ ಪಾಯಿಂಟ್ ತೆಗೆದು ಇಲ್ಲಿ ಇಟ್ಟಿದ್ದೀನಿ, ಆಯಿತಾ? ನೋಡಿ, 2 ಡೆಸಿಮಲ್ ಪಾಯಿಂಟ್ನ ಸೈಡಲ್ಲಿ ಇಟ್ಕೊಳ್ಳಿ. 2 ಡೆಸಿಮಲ್ ಪಾಯಿಂಟ್ನ ಸೈಡಲ್ಲಿ ಇಟ್ಕೊಳ್ಳಿ. ಇದನ್ನು ಮಲ್ಟಿಪ್ಲೈ ಮಾಡಿ. 2 ಡೆಸಿಮಲ್ ಪಾಯಿಂಟ್ ಇದೆ, ನೆನಪಿರಲಿ. ಸೈಡಲ್ಲಿ ಇಟ್ಬಿಟ್ಟು ಇದನ್ನು ಮಲ್ಟಿಪ್ಲೈ ಮಾಡಿ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 992090 ಬರುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ, ನಾರ್ಮಲ್ ಮಲ್ಟಿಪ್ಲೈ ಮಾಡಿದ್ರೆ 992090 ಬರುತ್ತೆ. ಈಗೇನು ಮಾಡಿ ಅಂದರೆ 992090ಗೆ 2 ಡೆಸಿಮಲ್ ಪಾಯಿಂಟ್ನ ಹಾಕಿ. 1 ಡಿಜಿಟು 2 ಡಿಜಿಟ್, 2 ಚುಕ್ಕಿ ಇರೋದ್ರಿಂದ 2 ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ನ ಹಾಕಿ. 1 ಡಿಜಿಟು 2 ಡಿಜಿಟು. ಇದನ್ನು ಈ ರೀತಿಯೂ ಬರ್ಕೋಬೋದು, 9920.9 ಅಂತಲೂ ಬರ್ಕೋಬೋದು. ಆ್ಯಕ್ಚುಲಿ ಆನ್ಸರಲ್ಲಿ ಇದೇ ಥರ ಕೊಟ್ಟಿರೋದು, 9920.9. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಇದೆಯಂತೆ. ಒಂದು ರೆಕ್ಟ್ಯಾಂಗಲ್, ಆಯತಾಕಾರದ ಒಂದು ಗದ್ದೆ ಇದೆಯಂತೆ. ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ದು
ರೇಷಿಯೋ ಕೊಟ್ಟಿದ್ದಾನೆ, ಲೆಂತ್ ಮತ್ತು ಬ್ರಿಡ್ತ್ ಆಯಿತಾ. ಇದು ರೇಷಿಯೋ 5:3 ಅಂತ ಕೊಟ್ಟಿದ್ದಾನೆ. ಲೆಂತು ಮತ್ತು ಬ್ರೆಡ್ತ್, ಉದ್ದ ಮತ್ತು ಅಗಲ 5:3 ರೇಷಿಯೋದಲ್ಲಿದೆ ಅಂತ ಕೊಟ್ಟಿದ್ದಾನೆ. ನಾವು ಜೊತೆಲಿ ಎಕ್ಸ್ ಅಂತ ಆ್ಯಡ್ ಮಾಡ್ಕೊಳ್ಳೋಣ ಆಯಿತಾ. ಕೊಟ್ಬಿಟ್ಟು ಏನು ಕೊಟ್ಟಿದ್ದಾನೆ ಅಂದರೆ ಇದ್ರ ಜೊತೆಗೆ ಪೆರಿಮೀಟರ್ ಕೊಟ್ಟಿದ್ದಾನೆ. ಪೆರಿಮೀಟರ್ ಅಂದರೆ ಸುತ್ತಳತೆ ಕೊಟ್ಟಿದ್ದಾನೆ 48 ಮೀಟರ್ ಆಯಿತಾ. ಪೆರಿಮೀಟರ್ ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಒಂದು ರೆಕ್ಟ್ಯಾಂಗಲ್ ಪ್ಲಾಟ್ ಇದೆ, ಒಂದು ಆಯತಾಕಾರದ ಗದ್ದೆ ಇದೆ, ಆದರೂ ಲೆಂತ್ ಮತ್ತು ಬ್ರೆಡ್ತ್ ರೇಷಿಯೋ ಕೊಟ್ಟಿದ್ದಾನೆ. ಲೆಂತು 5x, ಬ್ರೆಡ್ತ್ 3x, 5:3 ರೇಷಿಯೋ ಅಂತ ಮೆನ್ಷನ್ ಮಾಡಿದ್ದಾನೆ. ಕೊಟ್ಬಿಟ್ಟು ಆ ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಕೊಟ್ಟಿದ್ದಾನೆ 48 ಮೀಟರ್, ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಅವನು ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಏನು 2 × L+B. ಪೆರಿಮೀಟರ್ ಗೊತ್ತಿದೆ 48 ಆಯಿತಾ. 2 ಎಲ್ ಅಂದರೆ ಎಷ್ಟು? ಎಲ್ ಅಂದರೆ 5x ಅಂತ ಹಾಕೊಳ್ಳಿ, ಬಿ ಅಂದರೆ 3x ಅಂತ ಹಾಕೊಳ್ಳಿ ಆಯಿತಾ. ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ. 2 1s 2 2s 2 4s ಆಯಿತಾ. 2 1s 2 2s 2 4s ಕ್ಯಾನ್ಸಲ್ ಆಗುತ್ತೆ. ಇದು 2 2s 2 4s. ಇದು 5x + 3x ಏನಾಗುತ್ತೆ? 8x ಆಗುತ್ತೆ ಆಯಿತಾ. ಪುನಃ ಇದು ಕ್ಯಾನ್ಸಲ್ ಆಗುತ್ತೆ. ಇದು ಸಿಂಪ್ಲಿಫೈ ಮಾಡಿದ್ರೆ 8 1 8 8 2 8 3 24 ಎಕ್ಸ್ ವ್ಯಾಲ್ಯೂ ಬರುತ್ತೆ. ಎಕ್ಸ್ ವ್ಯಾಲ್ಯೂ ಬಂತು. ಈಗ ಏರಿಯಾ ಫೈಂಡ್ ಔಟ್ ಮಾಡಿ. ಏರಿಯಾ ಅಲ್ವಾ ಕೇಳಿರೋದು? ಏರಿಯಾ ಏನು? ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಅಂದರೆ ಎಷ್ಟು? 5x. ಬ್ರೆಡ್ತ್ ಅಂದರೆ ಎಷ್ಟು? 3x ಆಯಿತಾ. 5 3 15 × x² ಆಯಿತು ಆಯಿತಾ. 15 × x² ಅಂದರೆ 3². ಎಕ್ಸ್ ಅಂದರೆ ವ್ಯಾಲ್ಯೂ ಗೊತ್ತಿದೆ, ಎಕ್ಸ್ ಅಂದರೆ 3² ಆಗುತ್ತೆ. 15 × 3² ಅಂದರೆ 9. 15 9 ಎಷ್ಟು? 135 ಬರುತ್ತೆ. 135 ಆಯಿತಾ. ಆನ್ಸರ್ ಏನು ಬರುತ್ತೆ? ಈ ರೆಕ್ಟ್ಯಾಂಗಲ್ದು ಏರಿಯಾ 135 ಸ್ಕ್ವೇರ್ ಸೆಂಟಿಮೀಟರ್ ಆರು ಆಗಿರ್ಬೋದು ಅಥವಾ ಸ್ಕ್ವೇರ್ ಮೀಟರ್ ಆರು ಆಗಿರ್ಬೋದು. ಕನ್ನಡದಲ್ಲಿ ಚದರ ಸೆಂಟಿಮೀಟರ್ ಆರು ಆಗಿರ್ಬೋದು, ಚದರ ಮೀಟರ್ ಆರು ಆಗಿರ್ಬೋದು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೇಳಿದ್ದಾನೆ ಅಂದರೆ ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂಸ್ ಆಫ್ ನಂಬರ್ 6 ಆಯಿತಾ. ಸಮ್ ಆಫ್ ಪ್ಲೇಸ್ ವ್ಯಾಲ್ಯೂಸ್ ಆಫ್ ನಂಬರ್ 6 ಅಂತ ಕೇಳಿದೆ. ಕನ್ನಡದಲ್ಲಿ ಅಂಕಿ 6ರ ಸ್ಥಾನ ಬೆಲೆಗಳ ಮೊತ್ತ. ಅಂಕಿ 6ರ ಸ್ಥಾನ ಬೆಲೆಗಳ ಮೊತ್ತ. ಅಂಕಿ ಎಷ್ಟಿದೆ? 3 ಇದೆ. ಇಲ್ಲೊಂದಿದೆ ಆಯಿತಾ. ಇದ್ರ ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ? ಇದ್ರ ಪ್ಲೇಸ್ ವ್ಯಾಲ್ಯೂ 6 ಇದೆ ಆಯಿತಾ. ಇದ್ರ ಪ್ಲೇಸ್ ವ್ಯಾಲ್ಯೂ ಅಂದರೆ ಸ್ಥಾನ ಬೆಲೆ ಎಷ್ಟಿದೆ? ಫಸ್ಟ್ ಈ ಡಿಜಿಟ್ ಬರ್ಕೊಳ್ಳಿ, ಹಿಂದೆ 0 ಹಾಕಿ ಆಯಿತಾ. ನೆಕ್ಸ್ಟು ಇದ್ರ ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ? ಇದ್ರ ಪ್ಲೇಸ್ ವ್ಯಾಲ್ಯೂ ಫಸ್ಟ್ ಈ ಡಿಜಿಟ್ ಬರ್ಕೊಳ್ಳಿ, ಅದಾದಮೇಲೆ ಹಿಂದೆ 0 ಸಿಗ್ತೀವಿ. 1 2 3 4 ಆಯಿತಾ. ಇದ್ರ ಸಮ್ ಕೇಳಿದ್ದಾನೆ. ನಂಬರ್ 6ದು ಪ್ಲೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಸ್ಥಾನ ಬೆಲೆ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಅದ್ರ ಸಮ್ ಕೇಳಿದ್ದಾನೆ. 6 0 6 ಇದೇನಾಗುತ್ತೆ? 0 6 ಆಯಿತಾ. ಇಷ್ಟು ಮಾತ್ರ ಸಮ್ ಮಾಡಬೇಕು. ಇಲ್ಲಿದೆಯಲ್ಲ, ಇಷ್ಟು ಮಾತ್ರ ಸಮ್ ಮಾಡಬೇಕು. 6 0 6 0 6 60606 ಬರುತ್ತೆ ಆನ್ಸರ್. 60606 ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16ನಲ್ಲಿ ಯಾವುದೇ ಒಂದು ರೆಕ್ಟ್ಯಾಂಗಲ್ ತೊಗೊಂಡ್ರೆ ಮೆಜರ್ ಆಫ್ ಈಚ್ ಆ್ಯಂಗಲ್ ಅಂತ ಕೇಳಿದ್ದಾನೆ ಆಯಿತಾ. ಮೆಜರ್ ಆಫ್ ಈಚ್ ಆ್ಯಂಗಲ್ ಕನ್ನಡದಲ್ಲಿ ಪ್ರತಿ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾನೆ ಆಯಿತಾ. ಯಾವುದೇ ಒಂದು ರೆಕ್ಟ್ಯಾಂಗಲ್ ತೊಗೊಂಡ್ರೆ ಈ ಕೋನ 90 ಡಿಗ್ರಿ ಇರುತ್ತೆ. ಈ ಆ್ಯಂಗಲ್ಸ್ ಆಯಿತಾ, ಈ ಎಲ್ಲ ಆ್ಯಂಗಲ್ಸು ಪ್ರತಿಯೊಂದು ಆ್ಯಂಗಲ್ಸು 90 ಡಿಗ್ರಿ ಇರುತ್ತೆ ಆಯಿತಾ. ಇಲ್ಲಿ ನೋಡಿ, ಇದು 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ ಆಯಿತಾ. ಪ್ರತಿಯೊಂದು ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ ಒಂದು ಚಿತ್ರ ಕೊಟ್ಟಿದ್ದಾನೆ. ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಆ್ಯಂಗಲ್ ಸಿ ಬಿ ಡಿ ಆಯಿತಾ, ಆ್ಯಂಗಲ್ ಸಿ ಬಿ ಡಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆ್ಯಂಗಲ್ ಸಿ ಬಿ ಡಿ, ಈ ಆ್ಯಂಗಲ್ ಎಷ್ಟು ಅಂತ ಕೇಳಿದ್ದಾನೆ ಆಯಿತಾ. ಅದಕ್ಕೆ ಮುಂಚೆ ಏನು ಕೊಟ್ಟಿದ್ದಾನೆ? ಆ್ಯಂಗಲ್ ಎ ಬಿ ಸಿ ಇದೆಯಲ್ಲ, ಎ ಬಿ ಸಿ 90 ಡಿಗ್ರಿ ಇದೆ ಅಂತ ಕೇಳಿದ್ದಾನೆ.
ಈ ಆ್ಯಂಗಲ್ಲು 90 ಡಿಗ್ರಿ ಇದೆ ಅಂತ ಅವನೇ ಕೊಟ್ಟಿದ್ದಾನೆ ಕ್ವಶನಲ್ಲಿ. ಎ ಬಿ ಸಿ ಈ ಆ್ಯಂಗಲ್ 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಈ ಆ್ಯಂಗಲ್ ಸಿ ಬಿ ಡಿ ಈ ಆ್ಯಂಗಲ್ ಎಷ್ಟು ಅಂತ ಕೇಳಿದ್ದಾನೆ. ಈ ಆ್ಯಂಗಲ್ ಆಯಿತಾ. ನೋಡಿ 90ಲಿ 30 ಡಿಗ್ರಿಲಿದೆ, ಉಳಿದಿದ್ದು ಎಷ್ಟು 60 ಡಿಗ್ರಿ ಆಯಿತಾ. ಇದು 90 ಡಿಗ್ರಿ ಆದರೆ 30 ಡಿಗ್ರಿ, ಈ ಆ್ಯಂಗಲ್ 30 ಡಿಗ್ರಿ ಆಗಿರುತ್ತೆ. ಈ ಆ್ಯಂಗಲ್ ಎಷ್ಟು ಬರುತ್ತೆ, ಈ ಆ್ಯಂಗಲು 60 ಡಿಗ್ರಿ ಆಗಿರುತ್ತೆ ಆಯಿತಾ. 90 ಮೈನಸ್ 30 ಈಸ್ ಈಕ್ವಲ್ ಟು 60 ಡಿಗ್ರಿ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾನೆ ಅಂದರೆ, ಇಬ್ಬರು ವ್ಯಕ್ತಿಗಳಿದಾರಂತೆ. ಇಬ್ಬರು ವ್ಯಕ್ತಿ ರಾಮ ಮತ್ತು ಮೋಹನ್ ಅಂದ್ಬಿಟ್ಟು ಇಬ್ಬರು ವ್ಯಕ್ತಿಗಳಿದಾರಂತೆ. ರಾಮ ಅನ್ನೋನು ವರ್ಷಕ್ಕೆ 12% ಬಡ್ಡಿ ದರದಲ್ಲಿ 8,000 ರೂಪಾಯಿ ಸಾಲ ತಗೋತಾನೆ ಆಯಿತಾ. ರಾಮ ಅನ್ನೋನು ವರ್ಷಕ್ಕೆ 12% ಬಡ್ಡಿ ದರದಲ್ಲಿ 8,000 ರೂಪಾಯಿ ಸಾಲ ತಗೋತಾನೆ. ಮೋಹನ್ ಅನ್ನೋನು ವರ್ಷಕ್ಕೆ 10% ಬಡ್ಡಿ ದರದಲ್ಲಿ 9,100 ರೂಪಾಯಿ ಸಾಲ ತಗೋತಾನೆ. ಮೋಹನ್ ವರ್ಷಕ್ಕೆ 10% ಬಡ್ಡಿ ದರದಲ್ಲಿ 9,100 ರೂಪಾಯಿ ಸಾಲ ತಗೋತಾನಂತೆ ಆಯಿತಾ. ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಎಷ್ಟು ವರ್ಷದಲ್ಲಿ ಇವರಿಬ್ಬರ ಸಾಲದ ಮೊತ್ತ ಸಮನಾಗಿರ್ತದೆ ಅಂತ ಕೇಳಿದ್ದಾರೆ ಆಯಿತಾ. ಇವರಿಬ್ಬರ ಸಾಲದ ಮೊತ್ತ ಇಂಗ್ಲೀಷಲ್ಲಿ ಬಾರೋಡ್ ಅಮೌಂಟ್, ಇವರಿಬ್ಬರದು ಬಾರೋಡ್ ಅಮೌಂಟು ಎಷ್ಟು ವರ್ಷದಲ್ಲಿ ಸಮನಾಗಿರ್ತದೆ ಅಂತ ಕೇಳಿದ್ದಾನೆ ಆಯಿತಾ. ಹಂಗಂದರೆ ನೋಡಿ ಹಿಂಗೆ ಬರ್ಕೊಳ್ತೀನಿ. ಈ ಕಡೆ ರಾಮ ಇದ್ದಾನೆ, ರಾಮಂದು ಅಮೌಂಟ್ ಅಂತಲೇ ಬರ್ಕೊಳ್ತೀನಿ. ರಾಮಂದು ಅಮೌಂಟು ಈಕ್ವಲ್ ಟು ಮೋಹನ್ದು ಅಮೌಂಟು. ಎಷ್ಟು ವರ್ಷದಲ್ಲಿ ಮೋಹನ್ದು ಅಮೌಂಟು ಮತ್ತು ರಾಮಂದು ಅಮೌಂಟು ಈಕ್ವಲ್ ಆಗುತ್ತೆ ಅಂತ ಕೇಳಿದರೆ ಆಯಿತಾ. ಈಗ ಅಮೌಂಟ್ ಅಂದರೆ ಫಾರ್ಮುಲಾ ಏನು, ಅಮೌಂಟ್ ಅಂದರೆ ಫಾರ್ಮುಲಾ ಅಂತ ಗೊತ್ತಿದೆ, ಪಿ ಪ್ಲಸ್ ಎಸ್ ಐ, ಅಸಲು ಪ್ಲಸ್ ಬಡ್ಡಿ ಸೇರಿ ನಮಗೆ ಮೊತ್ತ ಸಿಗುತ್ತೆ. ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಸೇರಿ ಅಮೌಂಟ್ ಸಿಗುತ್ತೆ. ಫಾರ್ಮುಲಾ ಬರ್ಕೊಳ್ಳಿ ಇದಕ್ಕೆ, ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಆಯಿತಾ. ನೋಡಿ ರಾಮಂದು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, ಪ್ರಿನ್ಸಿಪಲ್ ಅಮೌಂಟು ರಾಮಂದು 8,000 ಇದೆ. ರಾಮಂದು ಪ್ರಿನ್ಸಿಪಲ್ ಅಮೌಂಟು 8,000 ಇದೆ ಆಯಿತಾ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಫಾರ್ಮುಲಾ ಹಾಕಿ, ಒಂದು ಸ್ಟೆಪ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಬರೀತೀನಿ. ಪಿ ಟಿ ಆರ್ ಬೈ 100 ಈಕ್ವಲ್ ಟು ಇದು ಮೋಹನ್ದು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, ಮೋಹನ್ದು ಪ್ರಿನ್ಸಿಪಲ್ ಅಮೌಂಟು 9,100 ಇದೆ. ಮೋಹನ್ದು ಪ್ರಿನ್ಸಿಪಲ್ ಅಮೌಂಟು 9,100 ಇದೆ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಪಿ ಟಿ ಆರ್ ಬೈ 100 ಆಯಿತಾ. ಈಗ ಇದನ್ನು ಸಿಂಪ್ಲಿಫೈ ಮಾಡಿ. ಪ್ರಿನ್ಸಿಪಲ್ ಅಮೌಂಟು ರಾಮಂದು ಪ್ರಿನ್ಸಿಪಲ್ ಅಮೌಂಟು 8,000 ಇದೆ ಆಯಿತಾ. ಇದು ಪ್ರಿನ್ಸಿಪಲ್ ಅಮೌಂಟ್ ರಾಮಂದೆ 8,000. ಟೈಮ್ ಪೀರಿಯಡು ಗೊತ್ತಿಲ್ಲ ಎಷ್ಟು ವರ್ಷ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟು 12% ಇದೆ, ಡಿವೈಡೆಡ್ ಬೈ 100 ಈಕ್ವಲ್ ಟು ಇದು ಮೋಹನ್ದು ರೈಟ್ ಹ್ಯಾಂಡ್ ಸೈಡು ಮೋಹನ್ದು 9,100 ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್ ಇದೆ ಅದು 9,100 ರೂಪಾಯಿ. ಟೈಮ್ ಪೀರಿಯಡು ಗೊತ್ತಿಲ್ಲ ಎಷ್ಟು ವರ್ಷ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟು 10% ಇದೆ, ಡಿವೈಡೆಡ್ ಬೈ 100 ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. ಈಗ ಇದು 8,000 ಹಂಗೆ ಉಳ್ಕೊಳ್ಳುತ್ತೆ, ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ ಆಯಿತಾ. 2 ಕ್ಯಾನ್ಸಲ್ ಆಗುತ್ತೆ. 12 ಎಂಟ್ಲಿ 96 ಆಗುತ್ತೆ. ಇದು 960x ಬರುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. 12 ಎಂಟ್ಲಿ 96, ಇಲ್ಲೊಂದು 0 ಉಳಿದಿದೆ, 0 ಹಾಕ್ಕೊಂಡಿದ್ದೀನಿ, ಎಕ್ಸ್ ಇದೆ, ಎಕ್ಸ್ ಬರ್ಕೊಂಡಿದ್ದೀನಿ ಈಕ್ವಲ್ ಟು 9,100 ಪ್ಲಸ್ ಇಲ್ಲೂ ಅಷ್ಟೇ 2 ಕ್ಯಾನ್ಸಲ್ ಆಗುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. 91 ಇಂಟು 10 910 ಎಕ್ಸ್ ಆಗುತ್ತೆ ಆಯಿತಾ. ಈಗ ನೋಡಿ 8,000ನ ಆ ಕಡೆ ತೊಗೊಂಡೋಗ್ತೀನಿ, ಇದನ್ನು ಈ ಕಡೆ ತೊಗೋತೀನಿ. 960 ಎಕ್ಸ್ ಮೈನಸ್ 910 ಎಕ್ಸ್ ಈಕ್ವಲ್ ಟು 9,100. 8,000 ಆ ಕಡೆ ತೊಗೋತೀನಿ, 8,000 ಈ ಕಡೆ ಬರ್ಕೊಂಡಿದ್ದೀನಿ ಆಯಿತಾ. 960ರಲ್ಲಿ 910 ಅಂದರೆ 50x ಆಗುತ್ತೆ, ಇದು 50x ಆಗುತ್ತೆ ಈಕ್ವಲ್ ಟು 9,100ರಲ್ಲಿ 8,000, 9,100ರಲ್ಲಿ 8,000 ಅಂದರೆ 1,100 ಆಗುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ ಎಕ್ಸ್ ಈಕ್ವಲ್ ಟು 22 ಇಯರ್ಸ್ ಆಗುತ್ತೆ ಆಯಿತಾ.
ಎಕ್ಸ್ ಈಕ್ವಲ್ ಟು 20t ಎಕ್ಸ್ ಈಕ್ವಲ್ ಟು 22 ವರ್ಷ ಆಗುತ್ತೆ. ಅಂದರೆ ರಾಮಂದು ಅಮೌಂಟು ಮೋಹನ್ದು ಅಮೌಂಟು 22 ವರ್ಷ ಬಿಟ್ಕೊಂಡು ಅವರ ಸಾಲದ ಮೊತ್ತ ಸೇಮ್ ಇರುತ್ತೆ, ಬಾರೋಡ್ ಅಮೌಂಟು ಸೇಮ್ ಇರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ ಈ ರೀತಿ ಒಂದು ನಂಬರ್ ಕೊಟ್ಬಿಟ್ಟು ಇದನ್ನು 100 ಪ್ಲೇಸ್ ಆಯಿತಾ, 100 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದೇನೆ. ಕನ್ನಡದಲ್ಲಿ 100ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದೇನೆ ಆಯಿತಾ. ಒನ್ಸ್ ಟೆನ್ಸ್ 100, ಕನ್ನಡದಲ್ಲಿ ಬಿಡಿ 10 100 ಆಯಿತಾ. ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡಬೇಕಂತೆ. ಇದನ್ನು ಬಿಡಿ 10 100ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದ್ರೆ ಇದು ಒಂದು 500 ಆಗುತ್ತೆ ಲೋಯರ್ ವ್ಯಾಲ್ಯೂ, ಅಥವಾ ಹೈಯರ್ ವ್ಯಾಲ್ಯೂ 600 ಆಗುತ್ತೆ ಆಯಿತಾ. ಬಿಡಿ 10 100, 500 ಇದ್ದದ್ದು 500 ಆಗುತ್ತೆ, ಇಲ್ವಾ ನೆಕ್ಸ್ಟ್ ನಂಬರ್ 600 ಆಗುತ್ತೆ ಆಯಿತಾ. ಈ ಸ್ಥಾನಕ್ಕೆ ಇದನ್ನು ರೌಂಡ್ ಆಫ್ ಮಾಡಿದ್ರೆ 504 ಇದ್ದದ್ದು 500 ಆಗುತ್ತೆ, ಇಲ್ಲಾಂದರೆ ಹೈಯರ್ ನಂಬರ್ 600 ಆಗುತ್ತೆ. ಈಗ ಈ ನಂಬರ್ ಅಂತ ಹೆಂಗೆ ಚೆಕ್ ಮಾಡ್ತೀರಾ? ಅದಕ್ಕೆ ಇದನ್ನು ನೋಡಿ. ನೆಕ್ಸ್ಟ್ ಡಿಜಿಟ್ ನೋಡಿ. ನೆಕ್ಸ್ಟ್ ಡಿಜಿಟು 0 to 4 ರೇಂಜಲ್ಲಿ ಬಂದರೆ, ನೆಕ್ಸ್ಟ್ ಡಿಜಿಟು 0 to 4 ರೇಂಜಲ್ಲಿ ಬಂದರೆ ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಬೇಕು ಆಯಿತಾ. ಇದು 0 to 4 ರೇಂಜಲ್ಲಿ ಬರ್ತಾ ಇದೆ, ಸೊ ಇದಕ್ಕೆ ರೌಂಡ್ ಆಫ್ ಮಾಡಿ. ಅದೇನಾಗುತ್ತೆ? ಅದು 37500 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ ಏನು ಕೊಟ್ಟಿದ್ದೇನೆ ಅಂದರೆ, ಒಂದು ಫ್ರ್ಯಾಕ್ಷನ್ ಇದೆಯಂತೆ, ಈ ರೀತಿ ಒಂದು ಫ್ರ್ಯಾಕ್ಷನ್ ಇದೆಯಂತೆ. ಅದ್ರ ನ್ಯೂಮರೇಟ್ರನ್ನ 240% ಇನ್ಕ್ರೀಸ್ ಮಾಡಿದಾರಂತೆ ಆಯಿತಾ. ಅದ್ರ ನ್ಯೂಮರೇಟ್ರನ್ನ 240% ಇನ್ಕ್ರೀಸ್ ಮಾಡಿದಾರಂತೆ, ಜಾಸ್ತಿ ಮಾಡಿದಾರಂತೆ. ಅದ್ರ ಡಿನಾಮಿನೇಟ್ರನ್ನ 50% ಕಡಿಮೆ ಮಾಡಿದಾರಂತೆ ಆಯಿತಾ. ಕೇರ್ಫುಲ್ಲಾಗಿ ನೋಡಿ. 240% ಜಾಸ್ತಿ ಮಾಡಿದ್ದಾರೆ, ಪ್ಲಸ್ಸು 50% ಕಡಿಮೆ ಮಾಡಿದರೆ ಮೈನಸ್. ಅದು ಮಾಡಿದಾಗ ಅದ್ರ ರೇಷಿಯೋ, ಅದ್ರ ರಿಸಲ್ಟು 2 × 5/6 ಆಗುತ್ತಂತೆ. 2 × 5/6 ಆಗುತ್ತಂತೆ. ಹಾಗಾದರೆ ಈ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ನೋಡಿ, 240% ಅಂದರೆ ಏನಿರ್ಬೋದು ಅದು, ಅದನ್ನು ಸೈಡಲ್ಲಿ ಬರ್ಕೋತೀನಿ. 240% ಅಂದರೆ ಇದನ್ನು 240% ಅಂತ ಇದು ಮಾಡ್ಕೋಬೋದು ಆಯಿತಾ. ನೋಡಿ, 1 0 ಕ್ಯಾನ್ಸಲ್ ಆಗುತ್ತೆ, ಇದೇನಾಗುತ್ತೆ 2.4 ಆಗುತ್ತೆ. 240%ನ 2.4 ಅಂತ ಬರ್ಕೋಬೋದು. ಅದೇ ರೀತಿ 50%ನ 50/100 ಆಯಿತಾ. 1 0 ಕ್ಯಾನ್ಸಲ್ ಆಗುತ್ತೆ, 5/10 ಆಗುತ್ತೆ ಆಯಿತಾ. 1/2 ಆಗುತ್ತೆ, 1/2 ಇದೇನಾಗುತ್ತೆ 0.5 ಅಂತ ಬರ್ಕೋಬೋದು. 50%ನ 0.5 ಅಂತ ಬರ್ಕೋಬೋದು, 50%ನ 0.5 ಅಂತ ಬರ್ಕೋಬೋದು, 240%ನ 2.4 ಅಂತ ಬರ್ಕೋಬೋದು ಆಯಿತಾ. ನಾನು ಡೈರೆಕ್ಟಾಗಿ ಬರ್ಕೋತೀನಿ. ಎಕ್ಸ್ ಪ್ಲಸ್ 240% ಅಂದರೆ 2.4x ಅಂತ ಬರ್ಕೋಬೋದು ಆಯಿತಾ. ಅದೇ ರೀತಿ y ಮೈನಸ್ 50%ನ 0.5 ಅಂತ ಬರ್ಕೋಬೋದು, 0.5y ಅಂತ ಬರ್ಕೋಬೋದು ಆಯಿತಾ. ಇದನ್ನು ಕನ್ವರ್ಟ್ ಮಾಡಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿ. ಕೆಳಗಡೆ 6 ಇದೆ ಬರ್ಕೊಂಡಿದ್ದೀನಿ. 6 1 6, 6 2 12, 12 5 17 ಆಗುತ್ತೆ ಆಯಿತಾ. 17/6 ಆಗುತ್ತೆ. ಸಿಂಪ್ಲಿಫೈ ಮಾಡಿ. 2.4 + 1 ಏನಾಗುತ್ತೆ? ಇದನ್ನು ಆ್ಯಡ್ ಮಾಡಿದ್ರೆ 3.4x ಆಗುತ್ತೆ ಆಯಿತಾ. 1y 0.5y ಕಳೆದ್ರೆ ಇದು 0.5y ಆಗುತ್ತೆ. ಇದು ಆ್ಯಸ್ ಇಟ್ 17/6 ಆಗುತ್ತೆ ಆಯಿತಾ. ಇದು ಇನ್ನೊಂದು ಸಲ ನೋಡಿ. 3.4 / 0.5 ಇದೆ ಆಯಿತಾ. ಮೇಲ್ಗಡೆ 1 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಕೆಳಗಡೆ 1 ಡಿಜಿಟ್ ಆದಮೇಲೆ ಚುಕ್ಕಿದೆ. ಇವೆರಡೂ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿಬಿಟ್ಟು 34/5 ಆಗುತ್ತೆ. ಇದೇನಾಗುತ್ತೆ? 34x/5y ಆಗುತ್ತೆ. ಇದು ಆ್ಯಸ್ ಇಟ್ ಈಸ್ 17/6 ಆಗುತ್ತೆ. ಈಗ ನೋಡಿ, x/y = 17/6 ಆಯಿತಾ. 34/5 ಆ ಕಡೆ ಹೋದರೆ ಪಲ್ಟಿ ಆಗುತ್ತೆ, 5/34 ಆಗುತ್ತೆ ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. 17 1s 17 2s. ಆನ್ಸರ್ ಏನಾಗುತ್ತೆ? ಮೇಲ್ಗಡೆ 5 ಆಗುತ್ತೆ, ಕೆಳಗಡೆ 6 2s 12 ಆಗುತ್ತೆ ಆಯಿತಾ. ರೇಷಿಯೋ ಇದೆಯಲ್ಲ, x/y ರೇಷಿಯೋ ಏನಾಗುತ್ತೆ?
5/12 ಆಗುತ್ತೆ. 5/12 ಅಂದರೆ ಆನ್ಸರ್ ಸಿ.